ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯೋಗೇಶ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿರೋದು ನಿಮ್ಮೆಲ್ಲರ ಭಾಷೆಯಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಕನ್ನಡದ ಬಗ್ಗೆ. ನಮ್ಮ ಕನ್ನಡ ಸುಮಾರು ವರ್ಷಗಳ ಇತಿಹಾಸಗಳನ್ನ ಉಳ್ಳಕ್ಕಂತಹ ಒಂದು ನಮ್ಮ ಭಾಷೆಯಾಗಿದೆ. ಸೊ ಇದರಲ್ಲೂ ಕನ್ನಡ ಅಂದರೆ ನವಂಬರ್ 1 ಕನ್ನಡ ರಾಜ್ಯೋತ್ಸವ ನಿಮಗೆ ಎಲ್ಲರಿಗೂ ನೆನಪಾಗ್ತದೆ. ಆ ದಿನದ ಕನ್ನಡಿಗರಾಗಿ ಉಳಿಯೋದಕ್ಕಿಂತ ಪ್ರತಿದಿನವೂ ನಮ್ಮೊಳಗಿರುವ ಕನ್ನಡವನ್ನು ಎಬ್ಬಿಸಬೇಕು, ಬಳಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಬೇಕು, ಉಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು. ಹಾಗಾಗಿ ನನಗೆ ಭಾಳಷ್ಟು ದಿನಗಳಿಂದ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಧ್ವಜಸ್ತಂಭವನ್ನು ನಾವು ನೆಡ್ತೇವೆ ಪ್ರತಿಯೊಂದು ಗಲ್ಲಿಯಲ್ಲೂ, ಪ್ರತಿಯೊಂದು ಸರ್ಕಲಲ್ಲೂ, ಪ್ರತಿಯೊಂದು ಏರಿಯಾಗಳಲ್ಲೂ ನಮ್ಮ ಒಂದು ಧ್ವಜಸ್ತಂಭವನ್ನು ನೆಡ್ತೇವೆ. ಆ ಧ್ವಜವನ್ನು ಕೇವಲ ನವಂಬರ್ 1 ಮಾತ್ರ ಸೀಮಿತಗೊಳಿಸ್ದೇ ಪ್ರತಿದಿನವೂ ಅದನ್ನು ಸ್ವಚ್ಛತಾ ಕಾರ್ಯ ಆಗಿರ್ಬೋದು, ಇನ್ ಕೇಸ್ ನಮ್ಮ ಧ್ವಜ ಹಾಳಾಗಿದ್ದರೆ, ಕೊಳೆ ಆಗಿದ್ದರೆ, ಗಾಳಿ ಮಳೆ ಬಿಸಿಲು ಅಂತಲೇ ಹಾರಾಡ್ತಿರುತ್ತೆ, ಅದು ಒಂದಷ್ಟು ದಿನಗಳ ನಂತರ ಅದು ಹಾಳಾಗುತ್ತೆ. ಅದನ್ನು ಬದಲಾಯಿಸೋ ಒಂದು ಕಾರ್ಯವನ್ನು ನಾವು ನೋಡ್ಕೊಬೇಕು. ಅಲ್ಲಿನ ಸ್ಥಳೀಕರು ಯಾರು ಅದನ್ನು ಧ್ವಜಸ್ತಂಭವನ್ನು ಪ್ರತಿ ವರ್ಷ ನಮ್ಮ ರಾಜ್ಯೋತ್ಸವವನ್ನು ಆಚರಿಸ್ತಕ್ಕಂಥವ್ರು ನಮ್ಮ ಎಲ್ಲರ ಪ್ರೀತಿಯ ಕನ್ನಡಿಗರೇ, ದಯವಿಟ್ಟು ಆ ಒಂದು ಕೆಲಸದಲ್ಲಿ ಪಾಲ್ಗೊಂಡು. ಕೆಲವು ಕಡೆ ಭಾಳಷ್ಟು ಧ್ವಜಗಳು ಹಾಳಾಗಿದೆ. ಧ್ವಜಸ್ತಂಭವು ಕೂಡ ಶುಚಿಗೊಳಿಸ್ದೇ ತುಂಬ ಪಾಳಾಗಿದೆ. ಈ ಸ್ಥಿತಿ ನಮ್ಮ ಕನ್ನಡಕ್ಕೆ ಬರಬಾರ್ದು. ನಮ್ಮ ಭಾಷೆಗೆ ಈಗಾಗಲೇ ಬೆಂಗಳೂರಿನಲ್ಲಿ 100% ಕೂಡ ನಮ್ಮ ಕನ್ನಡಿಗರು ಸಿಗೋದು ಬಹಳ ಕಷ್ಟ ಅಂತ ಆಗ್ತಾಯಿದೆ. ಎಲ್ಲೆಡೆ ಪರ ಭಾಷಿಕರೇ ಸಿಗ್ತಾ ಇದ್ದಾರೆ. ಈ ಪರಭಾಷಿಕರ ನಡುವೆ ನಮ್ಮ ಕನ್ನಡನ ಉಳಿಸ್ಕೊಬೇಕು ನಾವು ಕನ್ನಡಿಗರಾಗಿ. ಅದಕ್ಕಾಗೋಸ್ಕರ ನಮ್ಮ ಧ್ವಜವನ್ನು ದಯವಿಟ್ಟು ಹಾಳಾಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಮೂಲಕ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ವಿನಂತಿಸ್ತೀನಿ. ನಾವು ಧ್ವಜವನ್ನು ಸ್ಥಾಪನೆ ಮಾಡೋದಲ್ಲದೆ ಅದರ ಮೇಂಟೆನೆನ್ಸ್ ಏನು ಹೇಳ್ತೀವಿ, ಅದನ್ನು ವರ್ಷವಿಡೀ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಎಲ್ಲೆಲ್ಲಿ ಧ್ವಜಗಳು ಹಾಳಾಗಿದೆ ಅದನ್ನು ಬದಲಾಯಿಸಿ, ಕನ್ನಡವನ್ನು ಉಳಿಸಿ, ಕನ್ನಡದ ಧ್ವಜವನ್ನು ಉಳಿಗಾಗಿ ಹೋರಾಡಿ ಅಂತ ಹೇಳ್ತಾ, ಈ ಮೂಲಕ ತಮ್ಮ ಎಲ್ಲರಿಗೂ ಕೇಳ್ಕೊತೀನಿ. ನಾನು ಬೆಳಗ್ಗೆ ಸುಮಾರು ಹಲವಾರು ಬೆಂಗಳೂರಿನಲ್ಲಿರ್ತಕ್ಕಂಥ ಸರ್ಕಲ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ನಮ್ಮ ಧ್ವಜವನ್ನು ಹಾಕಿದ್ದಾರೆ, ಧ್ವಜಸ್ತಂಭವನ್ನು ನೆಟ್ಟಿದ್ದಾರೆ. ಆ ಧ್ವಜಸ್ತಂಭದ ಪರಿಸ್ಥಿತಿ ಏನಾಗಿದೆ ಅಂತ ಕಣ್ಣಲ್ಲಿ ನೋಡೋಕ್ಕಾಗಲಿಲ್ಲ. ಒಬ್ಬ ಕನ್ನಡಿಗನಾಗಿ ಭಾಳಷ್ಟು ನೋವನ್ನು ಉಂಟಾಯಿತು. ಸೊ ಅದರಲ್ಲಿ ಒಂದಷ್ಟು ಫೋಟೋಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ, ದಯವಿಟ್ಟು ನೋಡ್ಬೋದು. ಬಟ್ ಅದನ್ನು ಸ್ಥಳೀಕರಿಗೆ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ಬದಲಾಯಿಸೋ ಒಂದು ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳ್ತಾ, ನೀವು ಕೂಡ ನಿಮ್ಮ ಏರಿಯಾಗಳಲ್ಲಿ ಇಂಥ ಒಂದು ಧ್ವಜಗಳು ಹಾಳಾಗಿದ್ದರೆ ದಯವಿಟ್ಟು ಅದನ್ನು ಬದಲಾಯಿಸಿ, ಶುಚಿಗೊಳಿಸಿ. ನಮ್ಮ ಕನ್ನಡ ಧ್ವಜ ಯಾವತ್ತೂ ಪರಿಶುದ್ಧತೆಯಿಂದ ಹಾರಾಡಬೇಕು. ಸ್ವಚ್ಛ ಮನಸ್ಸಿನಿಂದ ಕನ್ನಡಿಗರಿದ್ದೀವಿ ನಾವು. ಹಾಗಾಗಿ ಸ್ವಚ್ಛತೆ ಕಡೆ ಗಮನ ಹರಿಸಿ, ನಮ್ಮ ಧ್ವಜವನ್ನು ಸ್ವಚ್ಛಗೊಳಿಸಿ, ಪರಿಶುದ್ಧತೆಯಿಂದ ನಮ್ಮ ಧ್ವಜ ಗೌರವದಿಂದ ಹಾರಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ವಿನಂತಿಸ್ತೀನಿ. ದಯವಿಟ್ಟು ಈ ಕಾರ್ಯದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ನಿಮ್ಮ ಮನೆಗಳ ಹತ್ರ, ನಿಮ್ಮ ಏರಿಯಾಗಳ ಹತ್ರ ಇರುವ ಎಲ್ಲ ಧ್ವಜಸ್ತಂಭವನ್ನು ಶುಚಿಗೊಳಿಸಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.